ನೋಡಿ ಫ್ರೆಂಡ್ಸ್, ನೀವು ಬೆಲ್ಲದ ಹಣ್ಣು, ಬೆಲ್ಲದ ಹಣ್ಣಿನ ಜ್ಯೂಸು ಮತ್ತು ಬೆಲ್ಲದ ಹಣ್ಣಿನಲ್ಲಿ ಬೆಲ್ಲದ ಹಣ್ಣನ್ನು ಬೆಲ್ಲ ಹಾಕಿ ತಿಂತಾರೆ. ಅದಕ್ಕೆ ಬೆಲ್ಲದ ಹಣ್ಣು ಅಂತ ಹೆಸರು. ಆ ಬೆಲ್ಲದ ಹಣ್ಣಿನ ಮರವನ್ನು ನಾನು ನಿಮಗೆ ತೋರಿಸ್ತೀನಿ. ಬೆಲ್ಲದ ಹಣ್ಣಿನಿಂದ ಏನೇನು ಉಪಯೋಗ ಆರೋಗ್ಯಕ್ಕೆ ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ಈಗ ಬೆಲ್ಲದ ಹಣ್ಣಿನ ಮರದ ಕೆಳಗೆ ಇದ್ದೇನೆ. ಇದೇ ಬೆಲ್ಲದ ಹಣ್ಣು, ವಿವರಣೆ ಕೊಡ್ತೀನಿ ನೋಡಿ. ನಮಸ್ಕಾರ ಆತ್ಮೀಯರಿಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ಇತಿಹಾಸ ಪರಂಪರೆಯನ್ನು ಬಿಟ್ಟು ಆರೋಗ್ಯದತ್ತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀವಿ. ಪ್ರಕೃತಿಯಲ್ಲಿ ಸಿಗುವಂಥ ಹಣ್ಣು ಹಂಪಲುಗಳಲ್ಲಿ ವಿವಿಧ ಜಾತಿಯ ಹಣ್ಣುಗಳನ್ನು ನೋಡ್ತೀವಿ. ಆ್ಯಪಲ್ ನೋಡ್ತೀವಿ, ಮಾವು, ಚಿಕ್ಕು, ನಾನಾ ವಿಧದಲ್ಲಿ ಸಾವಿರಾರು ವೆರೈಟಿ ನೋಡ್ತೀವಿ. ಬಟ್ ನಾವು ತೋರಿಸ್ತಾ ಇರುವಂಥ ಈ ಹಣ್ಣು ಬಹಳ ವಿಶಿಷ್ಟವಾದದ್ದು, ರುಚಿಯಲ್ಲಿ ವಿಭಿನ್ನತೆಯನ್ನು ಹೊಂದಿದಂಥ ಈ ಬೇಲ ಹಣ್ಣು ಅಂತ ಕರಿತೀವಿ. ಇದಕ್ಕೆ ವುಡ್ ಆ್ಯಪಲ್ ಎಂದು ಕರೀತಾರೆ. ಹಾಗಾದರೆ ವುಡ್ ಆ್ಯಪಲ್ ಯಾಕೆ ಹೆಸರು ಬಂತು? ಆ ಆ್ಯಪಲ್ ನೋಡಿದರೆ ತಿರುಳು ಅತಿ ಸೂಕ್ಷ್ಮ ಪದರನ್ನು ಹೊಂದಿರುತ್ತೆ. ತಿಳುವಾದ ಪದರು ಆ್ಯಪಲ್ಲು ನಾರ್ಮಲ್ ಆಗಿ ನೋಡ್ತಾ ಇರೋದು. ಇದು ಕಟ್ಟಿಗೆಯಿಂದ ನಿರ್ಮಾಣ ಆಗುತ್ತೆ. ಯಾವ ಥರ ಪ್ಲೈವುಡ್ ಇರುತ್ತೋ ಅದೇ ಥರ ದಪ್ಪನೆಯ ಒಂದಿಷ್ಟು ಕಟ್ಟಿಗೆಯ ರೂಪದಲ್ಲಿ ಇರುವ ಕಾರಣಕ್ಕೆ ಇದಕ್ಕೆ ವುಡ್ ಆ್ಯಪಲ್ ಎಂದೇ ಕರೀತಾರೆ. ಇದರಲ್ಲಿ ಎ, ಬಿ, ಸಿ ಪೋಷಕಾಂಶ, ವಿಟಮಿನ್ ಹೊಂದಿದಂಥ ಅತ್ಯಂತ ರುಚಿ, ಹುಳಿ, ಒಗರು 3 ಮಿಶ್ರಿತ ರುಚಿಯನ್ನು ಒಳಗೊಂಡಂಥ ಈ ವಿಶಿಷ್ಟ ಹಣ್ಣು ನಾವು ಬಿಲ್ಲೋಪತ್ರೆ ಹಣ್ಣಿನ ಜಾತಿಗೆ ಸೇರಿದಂಥ ಈ ಬೆಲ್ಲ ಹಣ್ಣು ಇದು ಬಹಳ ವಿಶೇಷವಾದದ್ದು. ಇದು ದಸರೆಯ ಸಮೀಪದಲ್ಲಿ ಇದು ಹೆಚ್ಚಾಗಿ ಬೆಳೆ ಬರುತ್ತೆ. ಕರ್ನಾಟಕದ ರಾಜ್ಯದಲ್ಲಿ ಅದರಲ್ಲಿ ಕಲಬುರಗಿ, ವಿಜಾಪುರ, ಬೀದರ್, ಬಾಗಲಕೋಟೆ, ಬೆಳಗಾವಿ ಈ ಭಾಗದಲ್ಲೆಲ್ಲ ಈ ಹಣ್ಣಿನ ಜನರು ಹಿಂದಿನ ಕಾಲಘಟ್ಟದಲ್ಲಿ ಕೂಡ ಇದನ್ನು ಬಹಳ ಸವಿತಾ ಇದ್ದರು. ಇದರ ರುಚಿಗೆ ಮಾರು ಹೋದವರೇ ಹಿರಿಯರು. ಅಷ್ಟು ರುಚಿಕರವಾಗಿತ್ತು. ಹಾಗೆ ತಿನ್ನತ್ತಾ ಇನ್ನಷ್ಟು ತಿನ್ನಬೇಕು ಅನ್ನುವಂಥ ಚಪಲ ಹೊಂತೆ. ಯಾವ ಥರ ನೀವು ಪಾನಿಪುರಿ, ಬೇಳ್ಪುರಿಯಲ್ಲಿ ಹೇಗೆ ಸಿಹಿ, ಹುಳಿ ಎಲ್ಲವನ್ನು ಹಾಕ್ತಾರೋ ಅದೇ ಥರ ಟೇಸ್ಟಿಯನ್ನು ಕೊಡುವಂಥ ಈ ಬೆಲ್ಲ ಹಣ್ಣು ಬಹಳ ವಿಶಿಷ್ಟವಾದದ್ದು, ನೈಸರ್ಗಿಕವಾದದ್ದು. ಇದರ ಜೊತೆಗೆ ಬೆಲ್ಲವನ್ನು ಮಿಶ್ರಣ ಮಾಡಿ ಜಾಮ್ ಮಾಡ್ತಾರೆ. ಸ್ವಲ್ಪ ಕುದಿಸಿ ಸಂಗ್ರಹಿಸಿ ಕೂಡ ಇಟ್ಕೋತಾರೆ. ಅದನ್ನು ಈ ದಸರೆಯ ಸಮಯದಲ್ಲಿ ಮಂಟಪಗಳಿಗೆ ಶೃಂಗಾರ ಮಾಡಿ ಅದನ್ನು ಹಣ್ಣು ಆದಾಗ ನೋಡಬೇಕು. ಅದರ ಗಮಲು, ಅದರ ವಾಸನೆ ಹಣ್ಣಾಗಿದೆ ಅನ್ನಲಿಕ್ಕೆ ಸುಮಧುರವಾಗಿ ಸೂಸ್ತಾ ಇರುತ್ತೆ. ನಾನು ಹಣ್ಣಾಗಿದ್ದೀನಿ, ನನ್ನನ್ನು ಉಪಯೋಗ ಮಾಡಿಕೊಳ್ಳಿ ಅಂಥೇಳಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಬಿಲ್ಲದ ಹಣ್ಣು, ಬೆಲ್ಲ ಹಣ್ಣು, ಬಿಲ್ಲೋಪತ್ರೆ ಹಣ್ಣು ಒಂದು ಸಲ ಜೀವನದಲ್ಲಿ ತಿಂದರೆ ಜ್ವರನೇ ಬರಲ್ಲ. ಆ ಸಾಲಿನಲ್ಲಿ ಇನ್ನೊಂದು ಬರುತ್ತೆ ಇಂಗ್ಳಿಕ ಅಂಥೇಳಿ. ಕೇವಲ 2 ಗ್ರಾಮ್ ಇಂಗ್ಳಿಕದ ಆ ಪಕ್ವಾದ ಹಣ್ಣಿನ ತಿರುಳನ್ನು ತೆಗೆದುಕೊಂಡು ಬೆಲ್ಲ ಜೊತೆ ಸಮ ಪ್ರಮಾಣದಲ್ಲಿ ಸ್ವೀಕಾರ ಮಾಡಿದರೆ ನಮಗೆ ಯಾವ ಜ್ವರಗಳು, ಹೊಟ್ಟೆನೋ ಬಾಧೆ ನಮಗೆ ಕಂಡು ಬರಲ್ಲ ಅಂಥೇಳಿ ಪಾರಂಪರಿಕ ವೈದ್ಯ ಪದ್ಧತಿ ಹೇಳ್ತಾ ಬಂದಿದೆ. ಬಟ್ ನಾವು ಇಲ್ಲಿ ಹೊರಟಿದ್ದೀವಿ, ಜ್ವರ ಕಮ್ಮಿ ಆಗತ್ತೆ, ಹೊಟ್ಟೆ ನೋವು ಕಮ್ಮಿ ಆಗತ್ತೆ, ಇಲ್ಲಿ ನಾವು ಹೇಳೋದು ಅಷ್ಟೇ. ಆದರೆ ಇಲ್ಲಿ ಯಾರು ಅವರವರ ಆರೋಗ್ಯ, ಅವರವರ ದೇಹದ ಪ್ರಕೃತಿ ವಿಭಿನ್ನ ಆಗಿರುತ್ತೆ. ದೇಹದ ಸಂಕೀರ್ಣತೆ ವಿಶೇಷವಾಗಿರುತ್ತೆ. ಒಬ್ಬರಿಗೆ ಹುಳಿ ಆಗಿ ಬರಲ್ಲ, ಒಬ್ಬರಿಗೆ ಸಿಹಿ ಆಗಿ ಬರಲ್ಲ, ಒಬ್ಬರಿಗೆ ಕಾಫಿ ಅಂದರೆ ಸಿಕ್ಕಾಪಟ್ಟಿ ಇಷ್ಟ, ಒಬ್ಬರಿಗೆ ಚಹಾ ಅಂದರೆ ಇಷ್ಟ, ಒಬ್ಬರಿಗೆ ಪಿತ್ತ ಆಗತ್ತೆ. ವಾತ ಪ್ರಕೃತಿ ಉಳ್ಳವರು, ಪಿತ್ತ ಪ್ರಕೃತಿ ಉಳ್ಳವರು ಇರ್ತಾರೆ. ಅವರವರ ಶರೀರದ ಅನುಗುಣವಾಗಿ ತಾವು ಹಣ್ಣುಗಳನ್ನು, ಆಯುರ್ವೇದದ ಯಾವುದಾದರೂ ಕಷಾಯಗಳನ್ನು ತೆಗೆದುಕೊಳ್ಳುವವರು
ದಯವಿಟ್ಟು ಗಮನ ಇಟ್ಟು ಈ ವಿಡಿಯೋನ ನೋಡಿ. ನಾವು ಇಲ್ಲಿ ಹೇಳುವುದಷ್ಟೇ, ತೋರಿಸುವುದಷ್ಟೇ. ನಿಮ್ಮ ಆರೋಗ್ಯ, ನಿಮ್ಮ ಆಹಾರ ಪದ್ಧತಿ, ನಿಮ್ಮ ದೇಹಕ್ಕೆ ಯಾವುದು ಒಗ್ಗತ್ತೆ ಅದನ್ನು ಮಾತ್ರ ಸ್ವೀಕರಿಸಿ. ಹೀಗಾಗಿ ಆಯುರ್ವೇದದಲ್ಲಿ ಇದನ್ನು ಮೊದಲಿಗೆ ಹೇಳುವಂಥ ವಾಕ್ಯ, ನಿಮ್ಮ ಆರೋಗ್ಯ, ನಿಮ್ಮ ದೇಹ ಏನು ಬಯಸುತ್ತೆ ಅದನ್ನು ಕುಡಿ. ಒಬ್ಬರಿಗೆ ನಾವು ಹುಳಿಯನ್ನು ಕುಡ್ಲಿಕ್ಕೆ ಹೋದರೆ ಅಥವಾ ಮಜ್ಜಿಗೆಯನ್ನು ಕುಡ್ಲಿಕ್ಕೆ ಹೋದರೆ ಅವರಿಗೆ ಪಿತ್ತ ವಿಕಾರ ಆಗತ್ತೆ. ಕೆಲವೊಬ್ಬರಿಗೆ 3 ಹೊತ್ತು ಕೂಡ ಮಜ್ಜಿಗೆ ಅಂದರೆ ಪಂಚಪ್ರಾಣ. ಹಾಗೆ ಅವರವರ ದೇಹದ ಪ್ರಕೃತಿ ಬೇರೆ ಬೇರೆ ವಿಭಿನ್ನವಾಗಿರುತ್ತೆ. ಹೀಗಾಗಿ ಬೇಸಿಗೆಯ ಆ ಕಾಲಘಟ್ಟದಲ್ಲಿ ಅಥವಾ ದಸರೆಯ ಸಮಯದಲ್ಲಿ, ವಿಜಯದಶಮಿ ಸಮಯದಲ್ಲಿ ಈ ಬರುವಂಥ ಹಣ್ಣು ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳ ಪ್ರಸಿದ್ಧವಾದುದು. ಹಿಂದಿನ ಹಿರಿಯರೆಲ್ಲ ಇದನ್ನು ಸವಿದಿದ್ದಾರೆ. ಆದರೆ ಜನ್ಜಿ ಅಂದರೆ ಈಗಿನ ಯುವಕರು, ಯುವ ಪೀಳಿಗೆ ಈ ರುಚಿಯನ್ನು ಒಂದು ಸಲ ನೋಡಿಬಿಟ್ರೆ ಮತ್ತೆ ಯಾವಾಗ ಸಿಗತ್ತೆ ಹಣ್ಣು ಅಂತೇಳಿ ಕಾಯ್ತಾ ಇರ್ತಾರೆ. ಅದನ್ನು ಒಂದು ಸಲ ಪ್ರಯತ್ನ ಮಾಡಲ್ಲ. ಇಂದಿನ ಯುವ ಪೀಳಿಗೆ ಕೇವಲ ಚಾಟ್ ಮಸಾಲೆಗೆ ಗಂಟು ಬಿದ್ದಿದ್ದಾರೆ, ಕೆಮಿಕಲ್ಗೆ ಅಂಟಿಕೊಂಡು ಬಿಟ್ಟಿದ್ದಾರೆ. ಒಂದು ಸಲ ನಿಸರ್ಗ